ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕ್ಲೈಮ್ಯಾಕ್ಸ್ ಕದನ ನಡೀತಾ ಇರುವಂತದ್ದು. ಸಿಎಂ ಡಿಸಿಎಂ ಜೊತೆ ರಾಹುಲ್ ಪ್ರತ್ಯೇಕ ಮಾತುಕತೆಯನ್ನ ಆಡ್ತಾ ಇದ್ದಾರೆ. ಮೊದಲು ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಚರ್ಚೆಯನ್ನ ಆಡ್ತಾ ಇದ್ದಾರೆ. ರಾಹುಲ್ ಜೊತೆಗಿರ್ತಾರೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಪ್ರತ್ಯೇಕವಾಗಿ ಅಭಿಪ್ರಾಯ ಸಂಗ್ರಹಿಸಲಿರುವಂತಹ ಉಭಯ ನಾಯಕರು 1-to-1 ಚರ್ಚೆ ಬಳಿಕ ಇವರು ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿರ್ತಾರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೂಡ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಚರ್ಚೆ ಆರಂಭ ಆಗಿದೆ. ಐವರು ನಾಯಕರ ಜೊತೆಗೆ ಬಳಿಕ ಅಂತಿಮ ತೀರ್ಮಾನ ಮಾಡಲಾಗುತ್ತೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕ್ಲೈಮ್ಯಾಕ್ಸ್ ಕದನ ಪವರ್ ಫೈಟ್ ಅಂತೂ ಇಂತೂ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಚರ್ಚೆ ನಡೀತಾ ಇದೆ. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಪ್ರತ್ಯೇಕವಾಗಿ ಮಾತುಕತೆ ಆಡ್ತಾ ಇದ್ದಾರೆ. ಮೊದಲು ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಆರಂಭ ಮಾಡಿರುವಂತಹ ರಾಹುಲ್ ಗಾಂಧಿ, ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಾಹುಲ್ ಚರ್ಚೆಯನ್ನ ಮಾಡಲಿದ್ದಾರೆ. ರಾಹುಲ್ ಜೊತೆಗಿರ್ತಾರೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತವನ್ನ ಬಂದು ತಲುಪಿದೆ. ಪ್ರತ್ಯೇಕವಾಗಿ ಅಭಿಪ್ರಾಯವನ್ನ ಸಂಗ್ರಹಿಸಲಿರುವಂತಹ ಉಭಯ ನಾಯಕರು 1-to-1 ಚರ್ಚೆಯ ಬಳಿಕ ಐವರು ನಾಯಕರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಮುಂದಾಗುವಂಥದ್ದು. ಸಭೆಯಲ್ಲಿರ್ತಾರೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ 3 ಸೂತ್ರಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಯಾವುದು ಒಪ್ಪಿಗೆಯನ್ನ ಸೂಚಿಸ್ತಾರೆ, ಏನೆಲ್ಲ ಚರ್ಚೆಗಳಾಗತ್ತೆ, ಫೈನಲೈಸ್ ಏನಾಗತ್ತೆ, ಇಡೀ ಕರ್ನಾಟಕದ ಚಿತ್ತ ಈ ಒಂದು ಸಭೆಯತ್ತ ನೆಟ್ಟಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ ಲೈವ್ ನಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ಕಂಟಿನ್ಯೂ ಮಾಡಿ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕ್ಲೈಮ್ಯಾಕ್ಸ್ ಕದನ ಮುಂದುವರಿತಾ ಇದೆ. ಮೊದಲನೇದಾಗಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ. ಪವನ್ ರೋಜಾ, ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಏನು ಇಂದಿರಾ ಭವನದಲ್ಲಿ ನಡೀತಾ ಇರೋ ಮೀಟಿಂಗು, ಮೊದಲು ಪ್ರತ್ಯೇಕ ಮೀಟಿಂಗ್ ಮಾಡ್ತಾರೆ. ಫಸ್ಟು ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ, ಆಮೇಲೆ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ತಾರೆ. ಆ ನಂತರ ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಈ 5 ಜನ ಸೇರಿ ನಂತರ ಒಂದು ಫೈನಲ್ ಮೀಟಿಂಗ್ ಮಾಡ್ತಾರೆ. ಮೊದಲಿಗೆ ಸಿ ಎಂ ಸಿದ್ದರಾಮಯ್ಯ ಜೊತೆ ಏನು ಗೊಂದಲ ಆಗಿದೆ, ಯಾಕಾಗಿ ಈ ತಿಕ್ಕಾಟ ಬಂತು, ನಾವೇನಾದರೂ ಅಶ್ಯೂರೆನ್ಸ್ ಕೊಟ್ಟಿದ್ವಾ ಅನ್ನೋದು ಫಸ್ಟ್ ಕ್ಲಾರಿಫೈ ಮಾಡ್ಕೋತಾರೆ ಯಾರು, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯರ ಬಳಿ. ನಂತರ ಡಿ ಕೆ ಶಿವಕುಮಾರ್ ಜೊತೆ ಏನಾಗಿತ್ತು, ಅವತ್ತಿನ ಮಾತುಕತೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಆ ಬಳಿಕ ನಂತರ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಮೀಟಿಂಗ್ ಮಾಡಿ, ಆ ನಂತರ ಈ 5 ಜನ ಯಾರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಈ 5 ಜನ ಮತ್ತೊಂದು ಮೀಟಿಂಗ್ ಮಾಡ್ತಾರೆ. ಈ ಮೀಟಿಂಗ್ನಲ್ಲಿ ಮುಂದಿನ ಸಾಧಕ ಬಾಧಕಗಳು, 2028 ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೇಬೇಕಾಗುತ್ತೆ. ಯಾಕೆ ಕರ್ನಾಟಕ ಒಂದು ಹಂತಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಬಲ ಕೊಡುತ್ತೆ. ಸದ್ಯಕ್ಕೆ ಈಗ 4 ಸ್ಟೇಟ್ಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆದರೆ ಆ ಬಹುದೊಡ್ಡ ರಾಜ್ಯ ಕರ್ನಾಟಕ. ಹೀಗಾಗಿ ಈ ಮುಂದಿನ ಚುನಾವಣೆ ಗೆಲ್ಲೋದಕ್ಕೋಸ್ಕರ ನಾಯಕತ್ವ ಬದಲಾವಣೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ಒಂದು ಕೊನೆಯ ಹಂತದ ಮೀಟಿಂಗ್ನಲ್ಲಿ ಈ 5 ಜನ ಕೂತು ಚರ್ಚೆ ಮಾಡ್ತಾರೆ. ಅದು ಇವತ್ತೇ ಬಹಿರಂಗ ಆಗುತ್ತೆ ಅನ್ನೋದು ಹೇಳೋದಕ್ಕಾಗೋದಿಲ್ಲ ರೋಜಾ. ರೈಟ್. ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಫೈನಲೈಸ್ ಆಗಿ ಪ್ರತ್ಯೇಕ ಸಭೆಗಳನ್ನು ಮಾಡಿ ನಂತರ ಇದೀಗ ದೆಹಲಿಯಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಮೊದಲನೇದಾಗಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ಚರ್ಚೆಯನ್ನು ಆರಂಭ ಮಾಡಿರುವಂಥದ್ದು. ಸೊ ಏನಾಗಬಹುದು, ಏನು ಡಿಸಿಷನ್ ಹೊರಬೀಳತ್ತೆ, 3 ಸೂತ್ರಗಳು ಜೊತೆಗೆ ಖಾತೆಯನ್ನು ಅಲಂಕರಿಸಿ ಡಿ ಕೆ ಶಿ ಸಿಎಂ ಕನಸನ್ನ ಬಿಟ್ಟುಕೊಡ್ತಾರಾ? ಈ ಕಡೆ ಸಿದ್ದರಾಮಯ್ಯ ಪರಮೇಶ್ವರ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಸಿದ್ದು ಬಿಟ್ರ ಹಿಂದ ಮತ ಸೆಳೆಯೋ ಶಕ್ತಿ ಇರೋದು ಸಾಹುಕಾರ್ಗೆ, ಸತೀಶ್ ಜಾರಕಿಹೊಳಿಗೆ ಅಂತ ಹೇಳ್ಬಿಟ್ಟು ಆ ಕಡೆ ಏನಾದರೂ ಒಲವನ್ನು ತೋರಿಸ್ತಾರಾ? ಸೊ ಯಾರಿಗೆ ಒಲ್ದು ಬರುತ್ತೆ ಪಟ್ಟ? ಇಬ್ಬರ ಜಗಳ 3ನೇವರಿಗೆ ಲಾಭ ಆಗೋ ಥರ ಕಾಣಿಸ್ತಾ ಇರುವಂಥದ್ದು. ಆ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇಡೀ ಕರ್ನಾಟಕದ ಚಿತ್ತ ಆ ಕಡೆನೇ ಇರುವಂಥದ್ದು. ಏನಾಗಬಹುದು ಫೈನಲೈಸ್ ಅಂತ ಹೇಳಿ. ಅಂತೂ ಇಂತೂ ಪವರ್ ಫೈಟ್ ಕೊನೆಗೂ ಕೂಡ ಫೈನಲ್ ಹಂತಕ್ಕೆ ಬಂದು ತಲುಪಿರುವಂಥದ್ದು.